ಕರುನಾಡು ಕುರುಭೂಪ ಕೌರವೇಶ್ವರ 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 ಕೃಷ್ಣ ಕೇವಲ ನರ್ತಿಕೆಯರನ್ನು ಹಿಂಬಾಲಿಸುವುದೇ ಎಷ್ಟೇ ಆದರೂ ಗೊಲ್ಲ ಬುದ್ಧಿಯಲ್ಲಿ ಹೋಗುವುದು ಹಾಗಾಗಿರಲಿ ಬಂದ ಸಮಾಚಾರವೇನು? ನಿಜ ಮರೆತಿದ್ದೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷದವರು, ನಾನೀಗ ಬಂದಿರುವ ವಿಷಯವೇನೆಂದರೆ ತಮ್ಮನ ಮಕ್ಕಳು ಸಮಭಾಗವೇ ತನಯರ ಪ್ರಾರ್ಥನೆಯನ್ನು ಆಲಿಸಿದೆಯೋ ತನಯರೋ ಕಾರ್ಯವೇ ನಿನ್ನದಿಷ್ಟವನ್ನು ತಿಳಿಸು ಸಭಾ ಮನುಜರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಪಾಂಡವರ ದೂತದಲ್ಲಿ ಸೋತು ಪರಾಜಿತರಾಗಿ ನೀವುಗಳು ವಿಧಿಸಿದ್ದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿ ಬಂದಿರುವುದು ಸತ್ಯವೇ ಸುರೇಶ್. ಆದರೂ ಹಿಂದೆ ನೀವುಗಳು ಮಾಡಿದ ವಾಗ್ದಾನದಂತೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಪಾಂಡವರು ನನ್ನನ್ನು ರಾಯಭಾರಿಯಾಗಿ ಕಳಿಸಿದ್ದಾರೆ. ಈ ವಿಷಯದಲ್ಲಿ ನಿಮ್ಮಗಳ ಉಪೇಕ್ಷೆ, ಪಕ್ಷಪಾತ, ಅಸಂದರ್ಭ ಪ್ರಲಾಪ, ಆತುರ ಮುಂತಾದ ವಿಚಾರಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ತೀರ್ಪು ನೀಡದಿದ್ದರೆ ಮುಂದೆ ಆಗಬೇಕಾದ ಅನರ್ಥ ಕಾರ್ಯಗಳಿಗೆಲ್ಲ ನೀವೇ ಕಾರಣರಾಗಿರಿ. ಅವರ ಸಂದೇಶದೊಡನೆ ನನ್ನ ಒಂದು ಪುಟ್ಟ ಸಂದೇಶವನ್ನು ಸಹ ಹೇಳುತ್ತಿರುವುದು. ಇನ್ನು ಮುಂದೆ ವಿಚಾರ ಅವಿಚಾರಗಳನ್ನು ನಿಮ್ಮ ಸಭೆಯಲ್ಲಿ ನಿರ್ಣಯಿಸಿ ತೀರ್ಪು ನೀಡಬೇಕಾಗಿದೆ. ಯಾರು? ಓಹೋ, ದಾಸೇ ಪುತ್ರ, ನನಗೆ ಉಪದೇಶ ಮಾಡುವುದಲ್ಲಿ ನೀನು ಒಪ್ಪದೆ ನಡೆಯಲಿ ಬಿದರ ನಿನ್ನ ಹರಣ್ಯ ರೋದನವು. ಹೌದು ಸುಯೋಧನ, ನನ್ನ ರೋದನೆಯು ನಿನಗೆ ಹರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ತಿಳಿಸಿದ್ದಾರೆ. ಆದರೆ ಏನು ಮಾಡಲಿ, ವಿಧಿ ಇದ್ದಂತಾಗಲಿ. ಇದರಲ್ಲಿ ನನ್ನ ಅಪರಾಧವೇನು? ಈ ನೀತಿಯನ್ನು ಪಾಂಡವರಿಗೆ ಹೇಳುವುದು ತಾನೇ? ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲೇ ಮಾತ್ರ ದೋಷಗಳು ಕಂಡು ಬರುತ್ತಿದೆ. ಪಾಂಡವರು ನಿರ್ದೋಷಗಳಲ್ಲವೇ? ನಿಮ್ಮ ಒಡಂಬಡುವ ಬುದ್ಧಿಹೀನ ಮಾತುಗಳಿಗೆ ಈ ದುರ್ಯೋಧನಲ್ಲ, ಇದು ಶುದ್ಧ ಅಚತ್ರಣೆ ಬಿಟ್ಟ ಸ್ವಾಭಿಮಾನದ ಕೊಳಕ ನೀರಲ್ಲ. ಚೆನ್ನಾಗಿ ತಿಳಿದಿರಿ. ಭಾವ, ಕೇವಲ 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿಯ ರಕ್ತದ ಕೋರಿಯಲ್ಲಿ ಮುಗಿಸುವುದು ಯಾವ ಧರ್ಮ? ಧರ್ಮವನ್ನೇ ಅಪೇಕ್ಷಿಸಿ ತಮ್ಮಂದಿರ ಕಡದೋಷಕ್ಕೆ ನೀರಿರದು. ಶಾಂತಿಯಿಂದಲೇ ಸಾಮ್ರಾಜ್ಯ ಗಳಿಸಬೇಕೆಂದಿರುವ ಶಾಂತಿಯ ಸಾಮ್ರಾಟ ಧರ್ಮಪುತ್ರರ ಸತ್ಯ ಸಂಗತಿಯನ್ನು ಧಿಕ್ಕರಿಸಬೇಡ, ಧಿಕ್ಕರಿಸಿ ದಿಗಂಧಗೊಂಡಬೇಡ. ಇಷ್ಟೊಂದು ಅಪಮಾನವೇ ನಿನ್ನ ದುರಂಕಾರದ, ದುರಾಗ್ರಹದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ? ವಿಚಾರ ಮಾಡಿಕೊಂಡು ನಮ್ಮದು ದುರಂಕಾರದ, ದುಸ್ಸಾವಾಸದ, ದುರಾಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಕೇಳು, ಈ ಕೌರವನನ್ನು ಸದಪಡಿಸಬೇಕಂದಲ್ಲವೇ ಆ ನಿನ್ನ ಹೊಟ್ಟೆ ಭಾಗ ಬಂಡ ಭೀಮನು ಲೋಕೈಕ ವೀರನಾದ ಈ ನನ್ನ ಕಣ್ಣನ್ನು ವಧಿಸಬೇಕಂದಲ್ಲವೇ ಆ ನಿನ್ನ ಪಾರ್ಥನು? ಅದು ದುರಂಕಾರ.
ಅಭಿಮಾನ ಸೌಮ್ಯತದಿಂದ ನಿನ್ನಂತಹ ಕಮಲ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಸುಮ್ಮನೆ ಕಂಡ ಸೋಸರಿನಿಂದ ಪ್ರಯೋಜನವಿಲ್ಲ. ನಾವು ಸಮಸ್ತರು ಜಯಿಸಿದರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದೇ ದುರಾಭಿಮಾನ. ಸುಮ್ಮನೆ ಕಂಡ ಸೋಸರಿನಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳು ನನಗೂ ಸಹ ಒಪ್ಪಿದವು. ಆಂತರ್ಯ ಮಣ್ಣ ಕಣ್ಣನಿಗೆ ಸರಿಯಾದ ಮಾತುಗಳು. ನಾವು ನಿಮ್ಮ ಕಣ್ಣಿಗೆ ಸುಳ ಸಮಾನತೆ ಕಾಣಬಹುದು ಅಲ್ಲವೇ? ಅದು ನಿನ್ನ ಭ್ರಮೆ ಅಷ್ಟೇ. ಕೇಳು. ಪಣಿಯೋ ಕಾಲಿಡುತ್ತೆ ನಮ್ಮರು ಸರಸವೇ ವಿಫಲ ಕೇಸರಿಗಳು ನಾವಿರಲ್ ಇಷ್ಟ. ವಿಫಲ ಕೇಸರಿಗಳು ನಾವಿರಲ್ ಪಾಂಡವ ಜಯ ಸಾಧ್ಯವೇ. ಕುರು ಸಹೋದರ ನಡುವೆ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಉಪಯುಕ್ತಿಗಳಿಂದ ಶಾಂತವಾಗದು. ಕಪಟಿಯಾದ ನಿನಗೆ ಯೋಗ್ಯವಾದ ಸ್ಥಳ ಇದಲ್ಲವೆಂದು ಕೈಯಲ್ಲಿ ಸಾರಿ ಹೇಳುವೆನು. ಎಚ್ಚರಿಕೆಯಿಂದ ಬಂದ ದಾರಿಯನ್ನು ನಡೆ. ಇಲ್ಲವಾದರೆ ತಕ್ಕ ಶಿಕ್ಷೆ ಆಗುವುದು. ಎಚ್ಚರಿಕೆ. ದುರ್ಯೋಧನ ದುಶಾಸನ ಅಭಿಮತವೇ ನನ್ನ ಎಂಬಪಾಠ. ಎಲ್ಲವೋ ಕೃಷ್ಣ ಅರ್ಜುನನ ಮೇಲೆ ನನ್ನ ಆಜ್ಞೆಯ ಹೊರತಾಗಿ ಈ ರಾಧಾಯನಿಗೆ ಮೃಷ್ಟಾನ ರುಚಿಸುವುದಿಲ್ಲ. ಚಲಿಸದು ರಾಜೇನ ಪಂಕ ಚಲಿಸದು ರಾಜೇನ ಪಂಕ ಮಧುಗೆಟ್ಟಿ ನುಡಿವಲೇ ಮಹಾರಥಿಗರೆಂದು. ಮತಗೆಟ್ಟಿ ನುಡಿವಲೇ ಮಹಾರಥಿಗರೆಂದು. ದುರ್ಲಪಾಟವ ಶಿರವ ಹರಿವ ತನಕ ಶಾಂತಿಯೇ ಕೃಷ್ಣ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ರುದ್ರರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರ್ಯರ ಕ್ಷತ್ರಿಯರಿಗಲ್ಲ. ಕಣ್ಣ, ನೀನು ಸಹ ಅವರಂತೆ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ತಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಇಚ್ಛಿಸುವೆಯ? ಇದು ಧರ್ಮವೇ? ಕೃಷ್ಣ, ಚಲ್ಲದು ಚಲ್ಲದು ಎಲ್ಲ ವಿಷಯವ ಬಲ್ಲವನೇ. ಅಲ್ಲದು ರಾಮ ಬಲ್ಲವನೇ. ಅಟವಂತನು ನಾವು ಇಲ್ಲದೆ ತಿಳಿಯಲೇ. ಅಟವಂತನು ನಾವು ಇಲ್ಲದೆ ತಿಳಿಯಲೇ. ಸಂಧಿಯ ನಾಟಕ ಹಾಡಲು ಸಂಧಿಯ ನಾಟಕ ಹಾಡಲು ಸಲ್ಲದು ಬಲ್ಲವನೇ. ಅಲ್ಲದು ಬಲ್ಲವನೇ. ಕೃಷ್ಣ, ಅರ್ಥ
ಅರ್ಥವಾಯಿತೇನು? ಪಶ್ಚಿಮುಖ ಪರಿಚಯದಿಂದ ಅರ್ಥವಾಗುವಂಥ ಸಮಸ್ಯೆ ಇಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಧರ್ಮವೇ ಲೇಸು. ಬೇಗ ಮೀರಿತು. ಮನೋನ್ನತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಅತಿ ಕೋಪದಿ ಮುನಿಸುನ್ನೆ ಹರಿಯನ ಅಜಾತ ಶತ್ರುವೈ ಮುನಿದು ನಿಂತರೆ ಇಂಥ ಕರ್ಣರು ಸಹಸ್ರಾರು ಮಂದಿಯಾದರು ಸಾಟಿಯಾಗುವರೆ ಪಾಂಡವರು. ಈ ನನ್ನ ದಿನವೊಮ್ಮನಿಸಿ, ಈ ನನ್ನ ದಿನವೊಮ್ಮನಿಸಿ, ನೀನು ರಾಜ್ಯವನ್ನು ಪಾಂಡವರಿಗೆ ರಾಜ 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 ರಾಜ. ಭಾವ ಧರ್ಮದ ಹಣಗಲ್ಲ ಬಿಡದು ನಿಂತಿರುವ ಧರ್ಮಾವತಾರಿ ಅಜಾತರು, ಜರಾಸಂಧ, ಕಿಮ್ಮಿರ ಕೀಚಕ, ಹಿಡಂಬರ ಬುಡದ ಧೀಮಂತ ನಿಗಂಧ ವಿಖ್ಯಾತ, ಕುರುಕುಲಾಂಬರ ಭಸ್ಮ, ಘನ ವಿದ್ವಾಂಸಮಣಿ ಪಣಿರಾದ ರಣಮಲ್ಲ ಭೀಮಸೇನ, ತಾಂಡವ ದಹನ, ಪ್ರಚಂಡ ಪಾಂಡಿತ್ಯ ಪಲ್ಗುಣ, ಇವರಲ್ಲದೆ ನಕಲ ಸಹದೇವರ ಅನುಪಮ ಪರಾಕ್ರಮಗಳನ್ನು ನೀನು ಅನೇಕ ಬಾರಿ ನೋಡಿದೆ. ಹೀಗಿದ್ದು ನೀನು ಹಠವನ್ನು ಸಾಧಿಸುವುದೇ ಆದರೆ ಹಾ ಭೀಮನ ತನ್ನ ಸೇಡನ್ನು ತೀರಿಸಿಕೊಳ್ಳದೆ ಕೃಷ್ಣ ಸುಯೋಧನ ಇಡೀ ಹಸ್ತಿನಾವತಿಯನ್ನು ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಹಿಂದು ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಪೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಎದುರಾದ? ಪಾಂಡವರ ಕೂದಡಿ ರಾಜ್ಯದ ಸಂಪತ್ತನ್ನು ಕಾದಿಕೊಂಡಿದ್ದು ನನ್ನ ತಪ್ಪೆ. ಮತ್ತೊಬ್ಬರ ಕಾರಣಕ್ಕಾಗಿ ವನವಾಸವನ್ನು ಮಾಡಿದ್ದು ಅಧರ್ಮ ಕಾರ್ಯವೇ. ವಾಸುದೇವ, ಈ ವಿಶಾಲ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಧರ್ಮ ಇಹುದೇ ಹೇಳಿ ಪಾಂಡವರಲ್ಲಿ ಧರ್ಮ ಇಹುದೇ ಆ ಹೇಳಿ ಪಾಂಡವರಲ್ಲಿ ಅವರನ್ನು ಈಗ ನೆನಪರೇ ಮೂಲತನವಿಲ್ಲದೆ ಸಂಧಿಯ ಫಲಕ್ಕೆ ಕೃಷ್ಣ, ಪಾಂಡವರಿಗೆ ವಿಚಾರತೆ ಅವರಿಗೆ ಹೇಜ್ಯವಾದ ಜೀವನ. ನನ್ನ ಬೇರುಗಳಾದ ಈ ವಿಶಾಲ ಸಾಮ್ರಾಜ್ಯವನ್ನು ಒಪ್ಪಸ ಅಪಮಾನ ನನ್ನಿಂದಾಗದು. ನಿರ್ಧನ ಭಯವನ್ನು ತೋರಿಸುವ ಮುರಳೀಧರ, ನಿರ್ಧವು ಏಕಮಾತ್ರ ಸಾಧನೆ ಇತರ ಸಲುವಾಗಿ ಹತ್ರನೆಂದು ಭಯಪಡುವುದಿಲ್ಲ, ಭಯಪಡಲಾರ. ಭಾರತ ಭೂಮಿ ಭಾರತ
ಪಾಂಡವರ ಕಡೆ ಆಸೆಯಂತೆ ಅವರಿಗೆ 5 ಗ್ರಾಮಗಳನ್ನಾದರೂ ಕೊಡು. ಈ ಯುದ್ಧವನ್ನು ನಿಲ್ಲಿಸಿಬಿಡುತ್ತೇನೆ. ಸುಯೋಧನ, ನಿನ್ನ ಒಂದೇ ಒಂದು ಹಠದಿಂದ ಇಡೀ ಹಸ್ತಿನಾವತಿನ ರಕ್ತದ ಕೋಡಿಯಲ್ಲಿ ಮುಡಿಸುವುದು ಯಾವ ಧರ್ಮ? ಯೋಚಿಸು, ಬಿಡಬೇಡ. ಸ್ಥಿರನಾನು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಖಂಡಿತವಾಗಿಯೂ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯ, ಪಾಪಾಶಯ. ಸುಯೋಧನ, ದುರಂಕಾರಿ, ಮಹಾಗರ್ವಿ, ನನ್ನ ಹಿತೋಪದೇಶವನ್ನು ಇರಿಸಲಿಲ್ಲವೇ? ಅತಿ ಶೀಘ್ರದಲ್ಲಿ ನಿನ್ನ ಕುರುವಂಶ ಸರ್ವನಾಶವಾಗುವುದನ್ನು ಏನು ನೋಡುವೆ? ಕೃಷ್ಣ, ನನ್ನವರ ಶೌರ್ಯದಳು ಹಂಚಿಕೆಯು ಅಪನಗಕ್ಕಿಲ್ಲ. ನನ್ನ ಸೋದರ ದುಶಾಸನ ಗೆಲ್ಲಿಸಿ ತಾಗಿಯೋ ಕೀರ್ತಿ ಪಡೆದಂತಾಗಿ ನನ್ನ ಅಂಗರಾಜನು ಅದು ಪ್ರಭುತ್ವಚಾರಿ ಕೃತಪಾಲನೆ ದತ್ತತಿಜನನಾದ ಸುತನೋ ಸಕಲ ಶಾಸ್ತ್ರ ಯುದ್ಧ ಪರಿಣಾಮ ದುರಿತ ವಿವರೋ ಶಾಲಿಯಾದ ಭಯಪಡುವೆ 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 ಕೃಷ್ಣ, ನನ್ನವರ ಶೌರ್ಯವು ಹಂಚಿಕೆಯು ಅಪನಂಬಿಕಿಲ್ಲ. ಹೋಗು, ಕೆಟ್ಟವನ್ನೇ ಹೊರತು. ಇದೇ ನನ್ನ ಕೊನೆಯ ಸಂದೇಹ. ನಾವು ಸಮಯಕ್ಕಿದ್ದಲ್ಲಿ ಗೆದ್ದಕರು, ನನಗಿನ್ನು ಸಮಯವಿಲ್ಲ. ಪರಮಾತ್ಮ, ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡುತ್ತಿರುವರು. ಏನು? ನನ್ನನ್ನು ಬಂಧಿಸಲು ರಾಜನೀತಿಗೆ ವಿರುದ್ಧ ನಾನು ಇಲ್ಲಿಂದ ಪಲಾಯನ ಮಾಡಿವೆ.
ನಿನ್ನ ಕತಿ ಬೇಗೈಸು ಯೋಧನಗೆ ತೋರಿಯ ಸಹೋದರ ವಿಶ್ವಾಸನ ಎಳೆದು ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳೇ, ನಾನು ಮನಸ್ಸು ಮಾಡಿದರೆ ನಿಮ್ಮಂತ ಶತಕೋಟಿ ಸುಯೋಧರನ್ನು ಗತ ಪ್ರಾಣರನ್ನಾಗಿ ಈ ಮಣ್ಣಿನಲ್ಲಿ ಉಲ್ಲಾಡಿಸಬಲ್ಲೆ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು ಕೇವಲ ಬೀಸಣಿಗೆಯಿಂದ ಗಾಳಿಯಿಂದ ಪ್ರತಿಬಿಂಬಿಸಲು ಸಾಧ್ಯವೇ? ಅದು ಎಂದೆಂದಿಗೂ ಹಾಳದ ಮಾತು. ನಿಮ್ಮಲ್ಲಿ ಬಲಾಬಲಗಳಿದ್ದರೆ, ವೀರ ಕ್ಷತ್ರಿಯ ಪುರುಷರೇ ಆಗಿದ್ದರೆ ಬಂಧಿಸಿ ನೋಡೋಣ ನನ್ನನ್ನು. ಅಲ್ಲೇ ಕೃಷ್ಣ, ಇಲ್ಲೇ ಕೃಷ್ಣ. ಚಲೋ ಚಿಲ್ಲಿದೆ ಚಲೋ ಚಿಲ್ಲಿದೆ ಎಲ್ಲಿ ಹೋಗದಿಲ್ಲ ಚಲೋ ಚಿಲ್ಲಿದೆ ಅರ್ಧಬೋಧ ಮಾತು ಹೃದಯ ಎಟ್ಟಿಗಳಿವೆಯ ಅರ್ಧಬೋಧ ಮಾತು ಹೃದಯ ಮೊದಲ ನೀತನ ಮುಗಿದುಕೊಳ್ಳುವೆ ಮೊದಲ ನೀತನ ಮದವನ್ನು ಮುರಿಯುವ ನಿನ್ನಯ ಮದವನ್ನು ಮುರಿಯುವೆನು ನಿನ್ನಯ ಮದವನ್ನು ಮುರಿಯುವೆನು ನಿನ್ನಯ ಮದವನ್ನು ಮುರಿಯುವೆನು. ಕೃಷ್ಣ, ನಿನ್ನ ಉತ್ತರಿಗಿಸುವ ಮುನ್ನ ದಿಟ್ಟತನದಿಂದ ಕಟ್ಟ ಕಡೆಯಾಗಿಟ್ಟುಕೊಂಡ ಕಳಸನ್ನು ಬಿಟ್ಟು ನೆಟ್ಟಗೆ ಹೋಗಬಾರದೆ. ಇಲ್ಲ ಹೋದರೆ ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡಿಗೆ ತಕ್ಕ ಉತ್ತರವನ್ನು ಹೇಳ್ತೀನಿ. ಎಚ್ಚರಿಕೆ, ಬಂಧಿಸು ಕೃಷ್ಣನನ್ನು. ಅಣ್ಣ ಹಿಡಿಗಿದ್ದನು ಅಲ್ಲಿಗಿದ್ದ ಕಣ್ಣ ಕಣ್ಣ, ನಿನ್ನೊಡನೆ ಕೆಲವು ಮಾತುಗಳನ್ನಾಡಬೇಕಾಗಿದೆ. ನನ್ನ ಸಂಗಡ ಬಗೆಯ ಆಗಬಹುದು ಪರಮಾತ್ಮ. ಪರಮಾತ್ಮ, ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ತಂದೆ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಾಣಬೇಕು. ಪರಮಾತ್ಮ, ನಾನು ಎಂತಿದರೂ ಓರ್ವ ಸೂತನೆಂಬ ವಿಚಾರವು ಎಲ್ಲರಿಗೂ ತಿಳಿದಿರುವ ವಿಷಯವಲ್ಲವೇ ಪರಮಾತ್ಮ? ಮನಸ್ಸಿನ ಬೇಸವ ಮನಸ್ಸಿನ ಬೇಸವ ಮನದೊಳಗೆ ಹರಿದು ಬರವ ಮನಸ್ಸಿನ ಬೇಸವ ಹರಿದು ಬರವ
ಕಣ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಕ್ಷತ್ರಿಯ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಹಾ ಭಾಸ್ಕರನು ನಿನಗೆ ಜನಕರಾಗಬೇಕು. ಪಾಂಡವರು ನಿನಗೆ ಸಹೋದರರಾಗಬೇಕು. ನನ್ನ ಮಾತನ್ನು ಸತ್ಯವೆಂದು ನಂಬು ಕಣ್ಣ. ಪರಮಾತ್ಮ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಪಾಡಲು ಬಂದಂತ ಸಂಬಂಧವನ್ನು ಕಲ್ಪಿಸಿ ಬೆಂಕಿ ಇಲ್ಲದೆ ನನ್ನ ದೇಹವನ್ನು ಏಕೆ ಸುಡುತ್ತೀರಿ ದೇವಾ? Bye.